ಚಿಲ್ಡ್ರನ್, ಇನ್ ದಿಸ್ ವಿಡಿಯೋ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟಿನ ಒಂದು ಭಾಗವಾಗಿರುವಂಥ ಕಮೆನ್ಸಾಲಿಸಮ್ ಅನ್ನೋ ಒಂದು ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡೋರಿದ್ದೀವಿ. ಟಾರ್ಗೆಟ್ ನೀಟ್ 2026ಗೋಸ್ಕರ ಬಯೋಬಿಟ್ಸ್ ವಿಡಿಯೋ ಸೀರೀಸನ್ನು ನಾವು ಮಾಡ್ತಾಯಿದ್ವಿ. ಅದರ ಭಾಗವಾಗಿ ಇದು ನಮ್ಮ 5ನೇ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋ ಸರಣಿಯ ಮೇನ್ ಉದ್ದೇಶ ಏನಾಗಿರುತ್ತೆ ಅಂತಂದರೆ ವಿದಿನ್ 10 ಮಿನಿಟ್ಸ್ ಒಂದು ಕಾನ್ಸೆಪ್ಟನ್ನು ಇನ್ಡೆಪ್ತಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಲ್ ಎಂಟರ್ ಇನ್ ಟು ದ ಟಾಪಿಕ್ ಕಮೆನ್ಸಾಲಿಸಮ್ ಅನ್ನೋ ಒಂದು ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಬಗ್ಗೆ ಕಲಿಯೋಣ. ಡೆಫಿನಿಷನ್ ಏನು ಹೇಳ್ತೀನಿ ನೋಡಿರಿ. ಕಮೆನ್ಸಾಲಿಸಮ್ ಇಸ್ ನಥಿಂಗ್ ಬಟ್ ಎ ಪಾಪ್ಯುಲೇಷನ್ ಇಂಟ್ರಾಕ್ಷನ್. ಸೊ ನಾವು ಆಲ್ರೆಡಿ ನೋಡಿದ್ವಿ, ಒಂದು ಪಾಪ್ಯುಲೇಷನ್ ಅಂದರೆ ಇಟ್ಸ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬಿಲಾಂಗಿಂಗ್ ಟು ಎ ಸೇಮ್ ಸ್ಪೀಷೀಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ಪರ್ಟಿಕ್ಯುಲರ್ ಟೈಮ್. ಒಂದು ಗ್ರೂಪ್ಗೆ, ಒಂದು ಸ್ಪೀಷೀಸ್ಗೆ ಬಿಲಾಂಗ್ ಆಗುವಂಥ ಪ್ರಾಣಿಗಳು ಒಂದು ಜಾಗದಲ್ಲಿ ಇದ್ದು ಸಾಕಷ್ಟು ಒಂದು ಟೈಮಲ್ಲಿ ಇದ್ದರೆ ಅದನ್ನು ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಆ ಪಾಪ್ಯುಲೇಷನಲ್ಲಿ ಸಾಕಷ್ಟು ಇಂಟ್ರಾಕ್ಷನ್ಸ್ ಆಗ್ತಿರ್ತದೆ. ಆ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್ ಆಗಬೇಕಂದ್ರೆ ಮಿನಿಮಮ್ ನಮಗೆ 2 ಆರ್ಗ್ಯಾನಿಸಮ್ಸ್ ಬೇಕು. ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಕಮೆನ್ಸಾಲಿಸಮ್ ಅನ್ನೋ ಒಂದು ಇಂಟ್ರಾಕ್ಷನಲ್ಲಿ ಏನಾಗುತ್ತೆ ನೋಡಿರಿ, ಒನ್ ಆರ್ಗ್ಯಾನಿಸಮ್ ಇಸ್ ಗೆಟಿಂಗ್ ಬೆನಿಫಿಟೆಡ್ ಆ್ಯಂಡ್ ಅನದರ್ ಈಸ್ ನೈದರ್ ಹಾರ್ಮ್ಡ್ ನಾಟ್ ಬೆನಿಫಿಟೆಡ್. ಒಂದು ಆರ್ಗ್ಯಾನಿಸಮ್ಗೆ ಪ್ಲಸ್ ಅನ್ನೋ ಒಂದು ಬೆನಿಫಿಟ್ ಸಿಗುತ್ತೆ, ಏನೋ ಒಂದು ಸಹಾಯ ಆಗ್ತಿದೆ. ಇನ್ನೊಂದು ಪ್ರಾಣಿಗೆ ಏನಪ್ಪ ಅಂದರೆ ಪ್ಲಸ್ಸು ಆಗ್ತಿಲ್ಲ, ಹಾಗೆ ನೆಗೆಟಿವ್ ಆಗ್ತಿಲ್ಲ, ಅಂದರೆ ಹಾರ್ಮ್ ಕೂಡ ಆಗ್ತಿಲ್ಲ, ಬೆನಿಫಿಟು ಆಗ್ತಿಲ್ಲ. ಆ ಥರ ಒಂದು ಇಂಟ್ರಾಕ್ಷನ್ನ ನಾವು ಏನಂತ ಕರಿತೀವಿ, ಕಮೆನ್ಸಾಲಿಸಮ್ ಅಂತ ಕರಿತೀವಿ. ಇದಕ್ಕೆ ನಿಮಗೆ ಮೇಜರ್ಲಿ ಏನಪ್ಪ ಅಂದರೆ NCERTಯಲ್ಲಿ 4 ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಥ್ರೂ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನಾನು ಈಸಿ ವೇಯಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ನೋಡಿರಿ, ಎಕ್ಸಾಂಪಲ್ 1, ಆ್ಯನ್ ಆರ್ಚಿಡ್ ಗ್ರೋಯಿಂಗ್ ಆ್ಯಸ್ ಎನ್ ಎಪಿಫೈಟ್ ಆನ್ ಎ ಮ್ಯಾಂಗೋ ಬ್ರಾಂಚ್. ಆರ್ಚಿಡ್ ಅನ್ನೋದು ಕೂಡ ಒಂದು ಸಸ್ಯ ಆಗಿರುತ್ತೆ. ಇಟ್ಸ್ ಅ ಪ್ಲ್ಯಾಂಟ್ ವಿಚ್ ಗ್ರೋಸ್ ಆ್ಯಸ್ ಎನ್ ಎಪಿಫೈಟ್ ಆನ್ ಎ ಮ್ಯಾಂಗೋ ಬ್ರಾಂಚ್. ಸೊ ಇಫ್ ಯು ಕ್ಯಾನ್ ಸಿ ದ ಇಮೇಜ್ ಹಿಯರ್, ಈ ಒಂದು ಇಮೇಜಲ್ಲಿ ಒಂದು ಮ್ಯಾಂಗೋ ಟ್ರೀ ಇದೆ. ಆ ಮ್ಯಾಂಗೋ ಟ್ರೀ ಮೇಲೆ ಇನ್ನೊಂದು ಪ್ಲ್ಯಾಂಟ್ ಬೆಳೆದಿದೆ. ಇದನ್ನು ನಾವು ಏನಂತ ಕರಿತಿದ್ವಿ, ಆರ್ಚಿಡ್ ಅಂತ ಕರಿತಿದ್ವಿ. ಸೊ ಒಂದು ಗಿಡದ ಮೇಲೆ ಇನ್ನೊಂದು ಗಿಡ ಬೆಳೆದಿದೆ. ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇಲ್ಲಿ. ಸೊ ಇದು ಏನಂತಂದರೆ ಪ್ಯಾರಾಸಿಟಿಸಮ್ ಆಗಲಿಲ್ವಾ ಹಾಗಾದರೆ? ಸೊ ಒಂದು ಗಿಡದ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದೆ. ಸೊ ಹಾಗಲ್ಲ ಇದು. ಸೊ ನೋಡಿರಿ, ಇಲ್ಲಿ ಈ ಒಂದು ಆರ್ಚಿಡ್ ಮ್ಯಾಂಗೋ ಮೇಲೆ ಜಸ್ಟ್ ಸಪೋರ್ಟಿಗೆ ಮಾತ್ರ ಬಳಸ್ತಾ ಇದೆ. ಯಾವುದೇ ನ್ಯೂಟ್ರಿಷನನ್ನು ಮ್ಯಾಂಗೋ ಟ್ರೀಯಿಂದ ಪಡಿತಾ ಇಲ್ಲ. ನ್ಯೂಟ್ರಿಷನ್ಗೋಸ್ಕರ ಇದು ಈ ಗಿಡದ ಮೇಲೆ ಡಿಪೆಂಡ್ ಆಗಿಲ್ಲ. ಜಸ್ಟ್ ಫಾರ್ ಸಪೋರ್ಟ್ ಮಾತ್ರ. ಏನಂದರೆ ಒಂದು ಆರ್ಚಿಡ್ ಇಟ್ ಈಸ್ ಗ್ರೋಯಿಂಗ್ ಆನ್ ಎ ಮ್ಯಾಂಗೋ ಬ್ರಾಂಚ್. ಈ ಥರ ಸಸ್ಯಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಎಪಿಫೈಟ್ಸ್ ಅಂತ ಕರಿತೀವಿ. ದಿಸ್ ಈಸ್ ದ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ನೋಡ್ರಿ ಏನಾಗತ್ತಿ, ಒಂದು ಆರ್ಚಿಡ್ಗೆ ಇಲ್ಲಿ ಪ್ಲಸ್ ಆಗ್ತಾಯಿದೆ, ಬೆನಿಫಿಟ್ ಆಗ್ತಿದೆ, ಸಪೋರ್ಟ್ ಸಿಗ್ತಿದೆ. ಬಟ್ ಮ್ಯಾಂಗೋ ಟ್ರೀಗೆ ಯಾವುದೇ ಸಪೋರ್ಟ್ ಬೆನಿಫಿಟ್ ಇಲ್ಲ, ಹಾಗೆ ಯಾವುದೇ ಹಾರ್ಮ್ ಕೂಡ ಇಲ್ಲ. ಸೊ ಹಾಗಾಗಿ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ದ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಬರ್ನಾಕಲ್ಸ್ ಗ್ರೋಯಿಂಗ್ ಆನ್ ದ ಬ್ಯಾಕ್ ಆಫ್ ಎನ್ ವೇಲ್. ಬರ್ನಾಕಲ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಸಮ್ ಕ್ರಸ್ಟೇಷಿಯನ್ಸ್, ಆರ್ಥ್ರೋಪೋಡಾ ಅಲ್ಲಿ ಬರುವಂಥ ಒಂದು ಆರ್ಗ್ಯಾನಿಸಮ್ಸ್. ಈ ಆರ್ಗ್ಯಾನಿಸಮ್ಸ್ ವೇಲಿನ ಪ್ರಾಣಿಗಳು, ವೇಲ್ ಹಾಗೂ ಶಾರ್ಕ್ ದೊಡ್ಡ ದೊಡ್ಡ ಪ್ರಾಣಿಗಳ ಮೇಲೆ ತಮ್ಮ ಬಾಡಿ ಮೇಲೆ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಈ ಒಂದು ಇಮೇಜ್ನಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ರಾಣಿಗಳು ವೇಲ್ಗಳ ಮೇಲೆ ಅಟ್ಯಾಚ್ ಆಗಿದೆ. ಇವನ್ನ ನಾವು ಏನಂತ ಕರಿತೀವಿ, ಬರ್ನಾಕಲ್ಸ್ ಅಂತ ಕರಿತೀವಿ. ಈ ಬರ್ನಾಕಲ್ಸ್ ಗ್ರೋ ಆಗಬೇಕಂದ್ರೆ, ತಮ್ಮ ಲಾರ್ವಲ್ ಸ್ಟೇಜಿಂದ ಕಂಪ್ಲೀಟಾಗಿ ಅಡಲ್ಟ್ ಡೆವಲಪ್ ಆಗಬೇಕಂತಂದರೆ ಅವಕ್ಕೆ ಒಂದು ಸರ್ಫೇಸ್ ಬೇಕು. ದೇ ಆರ್ ಆ್ಯಕ್ಚುಲಿ ಸೆಸೈಲ್ ಆರ್ಗ್ಯಾನಿಸಮ್ಸ್. ಸೆಸೈಲ್ ಅಂತಂದರೆ ಒಂದು ಪ್ಲೇಸ್ಗೆ ಅಟ್ಯಾಚ್ ಆಗಿರುವಂಥ ಆರ್ಗ್ಯಾನಿಸಮ್ಸ್. ಅವುಗಳಿಗೆ ಊಟ ಬೇಕು, ಹಾಗೆ ಡೆವಲಪ್ಮೆಂಟ್ಗೆ ಜಾಗ ಬೇಕು. ಆ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಏನು ಮಾಡ್ತವೆ, ದೇ ಸೆಲೆಕ್ಟ್ ವೇಲ್ಸ್. ಈ ವೇಲ್ಸ್ಗಳು ದೊಡ್ಡ ಗಾತ್ರದಲ್ಲಿರೋದ್ರಿಂದ ಸೊ ಇವು ಮೂವ್ ಆಗುವಾಗ ತಮಗೆ ಊಟ ಸಿಗುತ್ತಿರುತ್ತೆ ನೀರಿನಾಗಿಂದ. ಹಾಗೆ ನೋಡಿರಿ, ಈ ಒಂದು ವೇಲ್ಗೆ ಯಾವುದೇ ಕಾರಣಕ್ಕೂ ಈ ಬರ್ನಾಕಲ್ಸ್ ಹಾರ್ಮ್ ಮಾಡೋದಿಲ್ಲ. ಸೊ ದೇ ಆರ್ ಜಸ್ಟ್ ಗೆಟಿಂಗ್ ಬೆನಿಫಿಟೆಡ್ ಫ್ರಮ್ ದ ಅದರ್ ಆರ್ಗ್ಯಾನಿಸಮ್ಸ್. ಬೇರೆ ಆರ್ಗ್ಯಾನಿಸಮ್ನ ತಿಂದು ಬದುಕ್ತಿದೆ, ಆದರೆ ಈ ವೇಲ್ಗೆ ಯಾವುದೇ ಕಾರಣಕ್ಕೂ ಹಾರ್ಮ್ ಮಾಡೋದಿಲ್ಲ. ಉಲ್ಟಾ ನೋಡಿರಿ, ಇಲ್ಲಿ ಬರ್ನಾಕಲ್ಸ್ಗೆ ಪಾಸಿಟಿವ್ ಆಗ್ತಾಯಿದೆ, ವೇಲ್ಗೆ ಪಾಸಿಟಿವ್ ಇಲ್ಲ, ಹಾಗೆ ಹಾರ್ಮೂ ಇಲ್ಲ, ನೆಗೆಟಿವ್ ಇಲ್ಲ. ಸೊ 0 ಅಂತ ಹೇಳ್ಬೋದು ನಾವು. +0 ಕಂಡೀಷನ್ನ ನಾವು ಕಮೆನ್ಸಾಲಿಸಮ್ ಅಂತ ಕರಿತಿದ್ದೀವಿ. ಓಕೆ, ಥರ್ಡ್ ಎಕ್ಸಾಂಪಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೇಚರಲ್ಲಿ, ಪ್ರಕೃತಿಯಲ್ಲಿ ಸಾಕಷ್ಟು ಸಲ ಹೊಲಗಳಲ್ಲಿ, ಬೇರೆ ಬೇರೆ ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ನಾವು ನೋಡುವಂಥ ಒಂದು ದೃಶ್ಯ ಇದು. ದ ಕ್ಯಾಟಲ್ ಇಗ್ರೇಟ್ ಆ್ಯಂಡ್ ದ ಗ್ರೇಸಿಂಗ್ ಕ್ಯಾಟಲ್. ಕ್ಯಾಟಲ್ ಇಗ್ರೇಟ್ ಅನ್ನೋದು ಒಂದು ಪಕ್ಷಿಯ ಹೆಸರು, ಆ್ಯಂಡ್ ಗ್ರೇಸಿಂಗ್ ಕ್ಯಾಟಲ್ ಈಸ್ ನಥಿಂಗ್ ಬಟ್ ದನ ಕರುಗಳು ಏನು ಮೇಯ್ತಿರ್ತಾವಲ್ಲ ಹೊಲದಲ್ಲಿ, ಅದನ್ನು ನಾವು ಗ್ರೇಸಿಂಗ್ ಕ್ಯಾಟಲ್ ಅಂತ ಕರಿತೀವಿ. ಸೊ ಯೂಶಲಿ ನೋಡಿರಿ, ಈ ಒಂದು ಪಕ್ಷಿ, ಇದನ್ನು ನಾವು ಕ್ಯಾಟಲ್ ಇಗ್ರೇಟ್ ಅಂತ ಕರಿತೀವಿ. ಇದು ಯಾವಾಗಲೂ ಸೊ ಈ ಒಂದು ಪ್ರಾಣಿಗಳು ಏನು ದನಕರುಗಳು ಅಡ್ಡಾಡ್ತಿರ್ತಾವೆ ಅಲ್ಲಿ ಅದ್ರ ಹಿಂದೆನೇ ಅಡ್ಡಾಡ್ತಿರ್ತದೆ. ಯಾಕಪ್ಪ ಅಂತಂದರೆ, ಸೊ ಈ ದನಕರುಗಳು ಅಡ್ಡಾಡುವಾಗ, ಸೊ ಅದು ತಿನ್ನುವಾಗ ಏನಂತಂದರೆ ಸಾಕಷ್ಟು ಇನ್ಸೆಕ್ಟ್ಸ್ಗಳು ಮೇಲೆ ಹೇಳ್ತಿರ್ತವೆ ಆ ಹುಲ್ಲುಗಳಿಂದ. ಆ ಇನ್ಸೆಕ್ಟ್ಸ್ಗಳನ್ನ ತಿಂದು ಈ ಒಂದು ಕ್ಯಾಟಲ್ ಇಗ್ರೇಟ್ ಬದುಕ್ತಿರುತ್ತೆ. ಸೊ ಈ ರೀತಿ ಒಂದು ಇಂಟ್ರಾಕ್ಷನ್. ಕ್ಯಾಟಲ್ ಇಗ್ರೇಟ್ಗೆ ನೋಡಿರಿ ಫುಡ್ ಸಿಗ್ತಾ ಇದೆ, ಹಾಗಾಗಿ ಇಟ್ ಈಸ್ ಗೆಟಿಂಗ್ ಬೆನಿಫಿಟೆಡ್. ಬಟ್ ಗ್ರೇಸಿಂಗ್ ಕ್ಯಾಟಲ್ಗೆ, ಈ ಒಂದು ಪ್ರಾಣಿಯಿಂದ ಕ್ಯಾಟಲ್ಗೆ ಅಥವಾ ದನಕರುಗೆ ಏನಾದರೂ ಬೆನಿಫಿಟ್ ಆಗ್ತಿದೆಯಾ? ಬೆನಿಫಿಟ್ ಆಗ್ತಾ ಇಲ್ಲ, ನೋ. ಹಾರ್ಮ್ ಆಗ್ತಾ ಇದೆಯಾ? ನೋ. ಸೊ ಇಟ್ ಈಸ್ 0 ಇಂಟ್ರಾಕ್ಷನ್, +0. ಹಾಗಾಗಿ ಇದನ್ನು ಕೂಡ ನಾವು ಕಮೆನ್ಸಾಲಿಸಮ್ ಅಂತ ಕರಿತೀವಿ. ಫೋರ್ತ್ ಎಕ್ಸಾಂಪಲ್ ನೋಡಿರಿ, ಇಂಟ್ರಾಕ್ಷನ್ ಬಿಟ್ವೀನ್ ಸೀ ಅನಿಮೋನ್ ದಟ್ ಹ್ಯಾಸ್ ಸ್ಟಿಂಗಿಂಗ್ ಸೆಲ್ಸ್ ಆ್ಯಂಡ್ ಕ್ಲೌನ್ ಫಿಶ್ ಲಿವಿಂಗ್ ಅಮಾಂಗ್ ದಮ್. ವೆರಿ ವೆರಿ ನೈಸ್ ಎಕ್ಸಾಂಪಲ್ಸ್ ದೇ ಹ್ಯಾವ್ ಮೆನ್ಷನ್ಡ್ ಇನ್ ಯುವರ್ NCERT. ಸೊ ಏನಂತಾರೆ ನೋಡಿ, ಇದಕ್ಕೆ ದೀಸ್ ಆರ್ ಫಿಶಸ್ ಕಾಲ್ಡ್ ಆಸ್ ಕ್ಲೌನ್ ಫಿಶ್, ಆ್ಯಂಡ್ ದಿಸ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಆಸ್ ಸೀ ಅನಿಮೋನ್. ಸೀ ಅನಿಮೋನ್ ನಿಮಗೆ ಗೊತ್ತಿದ್ರೆ, ಸೊ ಇಟ್ಸ್ ಅನ್ ಸಿಲೆಂಟ್ರೇಟ್ ಫೈಲಮಲ್ಲಿ ಬರುವಂಥ ಒಂದು ಪ್ರಾಣಿ. ಇಟ್ ಹ್ಯಾಸ್ ಗಾಟ್ ಸ್ಟಿಂಗಿಂಗ್ ಸೆಲ್ಸ್
ನೆಮ್ಯಾಟೋಸಿಸ್ಟ್ ಅಥವಾ ನಿಡೋಬ್ಲಾಸ್ಟ್ ಅಂತ ಕೂಡ ಕರಿತೀವಿ, ಸ್ಟಿಂಗಿಂಗ್ ಸೆಲ್ಸ್ ವಿಚ್ ಹೆಲ್ಪ್ ಇನ್ ಏನಂತಂದರೆ ಪ್ರೊಟೆಕ್ಷನ್ ಫ್ರಮ್ ದ ಅದರ್ ಪ್ರಿಡೇಟರ್ಸ್. ಯಾವುದಾದ್ರು ಪ್ರಿಡೇಟರ್ ಬಂದು ಇದನ್ನು ತಿನ್ಲಿಕ್ಕೆ ಬಂದರೆ ಅವಾಗ ಇದೇನು ಮಾಡುತ್ತೆ, ಇಟ್ ವಿಲ್ ಸ್ಟಿಂಗ್ ದ ಅದರ್ ಆರ್ಗಾನಿಸಮ್ಸ್ ಆ್ಯಂಡ್ ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ದ ಪ್ರಿಡೇಟರ್ಸ್. ಇಲ್ಲಿ ಏನಾಗ್ತಿದೆ ನೋಡಿರಿ, ಈ ಒಂದು ಎವಲ್ಯೂಷನಲ್ಲಿ ಒಂದು ಕ್ಲೌನ್ ಫಿಶ್ ಅನ್ನೋ ಒಂದು ಫಿಶ್ ಈ ಒಂದು ಸಿ ಎನಿಮೋನ್ ಜೊತೆನೇ ಇರುತ್ತೆ ಯಾವಾಗಲೂ. ಸೊ ಯಾವುದಾದ್ರೂ ಒಂದು ಪ್ರಾಣಿ ದೊಡ್ಡ ಫಿಶ್ ಬಂದು ಈ ಕ್ಲೌನ್ ಫಿಶನ್ನು ಅಟ್ಯಾಕ್ ಮಾಡ್ತಾ ಬಂದರೆ ಸೀದಾ ಹೋಗಿ ಈ ಸಿ ಎನಿಮೋನ್ ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಆ ದೊಡ್ಡ ಫಿಶ್ ಬಂದಿದ್ದು ಇದನ್ನು ತಿನ್ನಕ್ಕೆ ಹೋಗಂಗಿಲ್ಲ ಸಿ ಎನಿಮೋನ್ನ, ಯಾಕಂತಂದರೆ ಇದರಲ್ಲಿ ಸ್ಟಿಂಗಿಂಗ್ ಸೆಲ್ಸ್ ಇದ್ದಾವೆ, ಅದಕ್ಕೆ ಹಾರ್ಮ್ ಆಗುತ್ತೆ. ಸೊ ಇಲ್ಲಿ ಏನಾಗೈತೆ ನೋಡಿರಿ, ಈ ಒಂದು ಕ್ಲೌನ್ ಫಿಶ್ಗೆ ಬೆನಿಫಿಟ್ ಆಗ್ತಾಯಿದೆ, ಬಟ್ ಉಲ್ಟಾ ಕ್ಲೌನ್ ಫಿಶಿಂದ ಸಿ ಎನಿಮೋನ್ಗೆ ಯಾವುದೇ ಬೆನಿಫಿಟ್ ಇಲ್ಲ, ಹಾಗೆ ಹಾರ್ಮ್ ಕೂಡ ಇಲ್ಲ. ಪ್ಲಸ್ ಝೀರೋ ಕಂಡೀಷನ್. ಸೊ ಅಗೇನ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ವೆರಿ ಸಿಂಪಲ್ ಕಾನ್ಸೆಪ್ಟ್ ನೋಡಿರಿ. ವಿ ವಿಲ್ ಜಸ್ಟ್ ರಿಕ್ಯಾಪ್ ವಾಟ್ ಎವರ್ ವಿ ಸ್ಟಡಿಡ್ ಜಸ್ಟ್ ನೌ. ಕಮೆನ್ಸಾಲಿಸಮ್ ಅನ್ನೋದು ಇಟ್ಸ್ ಎ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ವೇರ್ ಒನ್ ಆರ್ಗಾನಿಸಮ್ ಇಸ್ ಗೆಟಿಂಗ್ ಬೆನಿಫಿಟೆಡ್ ಆ್ಯಂಡ್ ಅನದರ್ ಆರ್ಗಾನಿಸಮ್ ಇಸ್ ನೈದರ್ ಬೆನಿಫಿಟೆಡ್ ನಾರ್ ಹಾರ್ಮ್ಡ್, ಝೀರೋ. ಪ್ಲಸ್ ಝೀರೋ ಕಂಡೀಷನನ್ನು ನಾವು ಏನಂತ ಕರಿತೀವಿ, ಕಮೆನ್ಸಾಲಿಸಮ್ ಅಂತ ಕರಿತೀವಿ. ಓಕೆ, ಇದಕ್ಕೆ 4 ಎಕ್ಸಾಂಪಲ್ಸ್ ಇದ್ದಾವೆ. ಈ 4 ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ 5 ಮಾರ್ಕ್ಸಿಗೆ ಈ ಕ್ವಶನ್ಸ್ ಬರ್ಬೋದು. ಆ್ಯಂಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್ ಆ್ಯಂಡ್ CET ಎಕ್ಸಾಮ್ಸ್ ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದನೇದ್ದು ಆರ್ಚಿಡ್ ಗ್ರೋಯಿಂಗ್ ಆನ್ ಆಸ್ ಎನ್ ಎಪಿಫೈಟ್ ಆನ್ ಎ ಮ್ಯಾಂಗೋ. ಸೆಕೆಂಡ್ ಒನ್ ಈಸ್ ಬರ್ನಾಕಲ್ಸ್ ಗ್ರೋಯಿಂಗ್ ಆನ್ ದ ಬ್ಯಾಕ್ ಆಫ್ ಎನ್ ವೇಲ್. ಥರ್ಡ್ ಒನ್ ಈಸ್ ಕ್ಯಾಟಲ್ ಇಗ್ರೇಟ್ ಆ್ಯಂಡ್ ದ ಗ್ರೇಸಿಂಗ್ ಕ್ಯಾಟಲ್. ಆ್ಯಂಡ್ ಫೋರ್ತ್ ಒನ್ ಈಸ್ ಇಂಟ್ರಾಕ್ಷನ್ ಆಫ್ ಸಿ ಎನಿಮೋನ್ ಆ್ಯಂಡ್ ದ ಕ್ಲೌನ್ ಫಿಶ್. ಇವು 4 ಎಕ್ಸಾಂಪಲ್. ನಾನು ಇನ್ನೊಂದು ಸಿಚುವೇಷನ್ನ ಇಲ್ಲಿ ಹೇಳ್ತೀನಿ. ಆ ಒಂದು ಇಂಟ್ರಾಕ್ಷನ್ ಯಾವ ಥರದ ಇಂಟ್ರಾಕ್ಷನ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿರಿ. ಇನ್ ದ ಇಮೇಜ್ ಹಿಯರ್ ಕ್ಯಾಟಲ್ ಇಗ್ರೇಟ್ ಅನ್ನೋದು ಒಂದು ಬರ್ಡ್ ಇತ್ತು, ಇನ್ನೊಂದು ಗ್ರೇಸಿಂಗ್ ಕ್ಯಾಟಲ್ ಇತ್ತು. ಓಕೆ, ಸೊ ಗ್ರೇಸಿಂಗ್ ಕ್ಯಾಟಲ್ ಅನ್ನೋದು ಒಂದು ದನ ಕರು ಆಗಿರ್ಬೋದು. ಗ್ರೇಸಿಂಗ್ ಕ್ಯಾಟಲ್ ವಾಸ್ ಈಟಿಂಗ್ ದ ಗ್ರಾಸ್ ಹಿಯರ್. ಗ್ರೇಸಿಂಗ್ ಕ್ಯಾಟಲ್ ವಾಸ್ ಈಟಿಂಗ್ ದ ಗ್ರಾಸ್. ದಿಸ್ ಅನಿಮಲ್ ಗ್ರೇಸಿಂಗ್ ಕ್ಯಾಟಲ್ ಈಟಿಂಗ್ ದ ಗ್ರಾಸ್ ಈಸ್ ವಿಚ್ ಟೈಪ್ ಆಫ್ ಇಂಟ್ರಾಕ್ಷನ್, ಯಾವ ಥರದ ಇಂಟ್ರಾಕ್ಷನ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆನ್ಸರ್ನ ಹಾಕಿ. ಈ ಥರ ಸಾಕಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನಾವು ಕಂಟಿನ್ಯೂಸ್ಲಿ ಮಾಡ್ತಾ ಇರ್ತೀವಿ. ಇವೆಲ್ಲ ನಿಮಗೆ ತಲುಪಬೇಕಂತಂದರೆ ನಮ್ಮ ಒಂದು ಬಯೋ ಬೇಸ್ ಸ್ಟಡಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಆ ಬೆಲ್ ಬಟನ್ನ ಒತ್ತೋದ್ರಿಂದ ನಿಮಗೆ ನಾವು ಪ್ರತಿಯೊಂದು ವಿಡಿಯೋ ಏನು ಅಪ್ಲೋಡ್ ಮಾಡ್ತೀವಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಒಂದು ವಿಡಿಯೋಗಳ ಸದುಪಯೋಗ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.